ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಡ್ರೈ ಫ್ರೂಟ್ಸಿಂದ ಪ್ರೋಟೀನ್ ಬಾರ್ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಮನೆಯಲ್ಲಿಯೇ ಪ್ರೋಟೀನ್ ಬಾರನ್ನು ನಾವು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಳ್ಳುವ ಬನ್ನಿ. ಇಲ್ಲಿ ನೋಡಿ, ನಾನು ಓಟ್ಸನ್ನು ತಗೊಂಡಿದ್ದೇನೆ, ಹಾಗೆ ಎಳ್ಳು, ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಎರಡನ್ನೂ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ಇದು ಚಿಯಾ ಸೀಡ್ಸ್. ನೀವು ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದರಲ್ಲಿ ಮಾಡ್ಕೊಳ್ಬೋದು, ಇಂಥದ್ದೇ ಬೇಕು ಅಂತೇನೂ ಇಲ್ಲ. ನಮ್ಮ ಮನೇಲಿ ಇದೆಲ್ಲ ನಾನು ತಂದದ್ದು ಇತ್ತು, ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿದೆ. ಈಗ ಇದು ಪಂಪ್ಕಿನ್ ಸೀಡ್ಸ್. ನೀವು ಬೇರೆ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಅಲ್ಲದೆ ಬೇರೆ ಯಾವುದಾದ್ರೂ ಸೀಡ್ಸ್ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡ್ತದೆ. ಇಲ್ಲಿ ಮಿಕ್ಸ್ಡ್ ಸೀಡ್ಸನ್ನು ತಗೊಂಡಿದ್ದೇನೆ ನಾನು. ಇದರಲ್ಲಿ ವಾಟರ್ ಮೆಲನ್ ಸೀಡ್ಸ್, ಹಾಗೆ ಪಂಪ್ಕಿನ್ ಸೀಡ್ಸ್, ಆಮೇಲೆ ಫ್ಯಾಕ್ಸ್ ಸೀಡ್ಸ್ ಅಂತ ಅಂದರೆ ಅಗಸೆ ಬೀಜ, ಅದು ಕೂಡ ಮಿಕ್ಸ್ ಆಗಿದೆ ಇದರಲ್ಲಿ. ಆಮೇಲೆ ವಾಲ್ನಟ್, ಅದನ್ನು ಹುಡಿ ಮಾಡ್ಕೊಂಡಿದ್ದೇನೆ. ವಾಲ್ನಟ್ ನೋಡಲಿಕ್ಕೆ ನಮ್ಮ ಬ್ರೈನ್ನ ಇದು ಚಿತ್ರದ ಹಾಗೆ, ಬ್ರೈನ್ನ ಹಾಗೆ ಇರುತ್ತೆ. ಇದು ಬ್ರೈನಿನ ಹೆಲ್ತ್ಗೆ ಕೂಡ ಒಳ್ಳೆಯದು ವಾಲ್ನಟ್ಟನ್ನು ಡೈಲಿ ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗ್ತದೆ, ಹಾಗೆ ಹೇರ್ ಫಾಲಿಗೆ ಕೂಡ ಒಳ್ಳೆಯದು, ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಅದೇ ರೀತಿ ಲೋಟಸ್ ಸೀಡ್ಸ್ ಅಂತೇಳಿ, ತಾವರೆ ಬೀಜ ಅಂತ ಹೇಳ್ತೇವೆ, ಇದು ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ, ಕ್ಯಾಲ್ಸಿಯಂ ಇದೆ ಇದರಲ್ಲಿ. ಹಾಗೆಯೇ ಖರ್ಜೂರದಲ್ಲಿ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನಾವು ಮೊದಲಿಗೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಳ್ಳುವ ಬನ್ನಿ. ಇಲ್ಲಿ ನಾನು 1 ಬೌಲಷ್ಟು ಖರ್ಜೂರವನ್ನು ತಗೊಂಡಿದ್ದೇನೆ, ಅದರ ಬೀಜಗಳನ್ನೆಲ್ಲ ಬಿಡಿಸ್ಕೊಂಡಿದ್ದೇನೆ. ಆಮೇಲೆ ಅದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡುವಂಥದ್ದು. ನೋಡಿ, ಈಗ ಪೇಸ್ಟ್ ಆಯಿತು. ನೆಕ್ಸ್ಟ್ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಏನಿತ್ತು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಗೇರು ಬೀಜ, ಸಣ್ಣ ಕಟ್ ಗೇರು ಬೀಜ ಸಿಗುತ್ತಲ್ಲ ಅಂಥದ್ದನ್ನು ಉಪಯೋಗಿಸಿದ್ದೇನೆ, ಸಣ್ಣಕ್ಕೆ ಇರುವಂಥದ್ದು. ಹಾಗೆಯೇ ವಾಲ್ನಟ್, ಪಂಪ್ಕಿನ್ ಸೀಡ್ಸ್, ಮಿಕ್ಸ್ಡ್ ಸೀಡ್ಸ್ ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ಕ್ರಿಸ್ಪಿಯಾಗಿ ಆಗಬೇಕು, ಬೆಚ್ಚಗಾಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಮತ್ತೆ ಚಿಯಾ ಸೀಡ್ಸನ್ನು ಹಾಕ್ಕೊಂಡೆ. ಇದು ತುಂಬ ಅಂದರೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಕಪ್ಪಾಗಲಿಕ್ಕೆ ಬಿಡಬಾರ್ದು. ಈಗ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು, ಎಳ್ಳು ತುಂಬ ಒಳ್ಳೆಯದು, ಹಾರ್ಮೋನ್ ಇಂಬ್ಯಾಲೆನ್ಸನ್ನೆಲ್ಲ ಕರೆಕ್ಟ್ ಮಾಡುತ್ತೆ. ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದವರಿಗೆ, ಹಾಗೆ ಮುಟ್ಟಿನ ತೊಂದರೆ ಇದ್ದವರಿಗೆ ಎಲ್ಲ ಎಳ್ಳು ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಇದೆ. ಹಾಗೆ ಅದರಲ್ಲಿ ಕ್ಯಾಲ್ಸಿಯಂ ಇದೆ. ಡೈಲಿ ನಾವು ಎಳ್ಳಿದ್ದು ಉಂಡೆ ಅಂಥದ್ದೆಲ್ಲ ತಿಂತಾಯಿದ್ರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ. ಇದನ್ನೆಲ್ಲ ಫ್ರೈ ಆದಮೇಲೆ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ನಾನಿಲ್ಲಿ 2 ಕಪ್ಪಷ್ಟು ಓಟ್ಸನ್ನು ತಗೊಂಡಿದ್ದೇನೆ. ಯಾವ ಓಟ್ಸ್ ಆದರೂ ಆಗ್ಬೋದು, ನಿಮ್ಮಲ್ಲಿ ಯಾವುದಿದೆ ಅದನ್ನು ತಗೊಳ್ಬೋದು. ನಾನಿಲ್ಲಿ ರೋಲ್ಡ್ ಓಟ್ಸನ್ನು ತಗೊಂಡಿದ್ದೇನೆ. ಇನ್ನೊಂದು ಸ್ವಲ್ಪ ಪುಡಿ ಇರುವ ಓಟ್ಸ್ ಬರುತ್ತಲ್ಲ, ಅದು ಕೂಡ ಓಕೆ, ತೊಂದರೆ ಇಲ್ಲ. ಈಗ ತಾವರೆ ಬೀಜ ಮತ್ತು ಓಟ್ಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಇದು ಕೂಡ ಚೆನ್ನಾಗಿ ಬಿಸಿ ಆಗಬೇಕು. ಹಾಗೆಯೇ ಲೋಟಸ್ ಬೀಜ ಅದು ಫ್ರೈ ಮಾಡಿದ ಕೂಡಲೇ ಕ್ರಿಸ್ಪಿಯಾಗಿ ಬರ್ತದೆ, ಅಲ್ಲಿವರೆಗೆ ನಾವು ಫ್ರೈ ಮಾಡಬೇಕು. ಅದನ್ನು ಕಟ್ ಮಾಡಬೇಕಾದ್ರೆ ಅದು ಒಳ್ಳೆ ಪಾಪ್ಕಾರ್ನ್ ಥರ ಕುರುಮ್ ಅಂತ ಆಗುತ್ತೆ, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ತಾವರೆ ಬೀಜದಲ್ಲಿ ಎಲ್ಲ ಕ್ಯಾಲ್ಸಿಯಂ ಎಲ್ಲ ಇದೆ, ಹಾಗೆ ಹೇರಿಗೆ ಒಳ್ಳೆಯದು, ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಇದರಿಂದ. ಇದನ್ನೀಗ ನೈಸಾಗಿ ಪುಡಿ ಮಾಡ್ಕೊಂಡು ಬರುವ. ಈ ಪುಡಿ ಮಾಡಿಕೊಂಡಿದ್ದನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಆ್ಯಡ್ ಮಾಡೋದು. ಇನ್ನು ಬೇರೆ ನಿಮ್ಮ ಹತ್ರ ಯಾವುದಿದೆ ಡ್ರೈ ಫ್ರೂಟ್ಸ್, ಪಿಸ್ತಾ ಆಗಿರ್ಬೋದು, ಅದನ್ನೆಲ್ಲ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒಂದು ತವಕ್ಕೆ ನಾನು 1 ಚಮಚದಷ್ಟು ತುಪ್ಪ ಹಾಕ್ಕೊಂಡೆ. ಇಲ್ಲಿ ತುಪ್ಪ ಬೇಡ, ಆದರೆ ಅಡಿ ಅದು ಕಾಸಬೇಕಾದ್ರೆ ಸ್ವಲ್ಪ ತಳ ಹಿಡ್ಕೊಳ್ಳೋದು ಬೇಡ ಅಂಥೇಳಿ ನಾನು 1 ಚಮಚದಷ್ಟು ತುಪ್ಪನ ಹಾಕ್ಕೊಂಡದಷ್ಟೇ. ತುಪ್ಪ ಇಲ್ಲದೆ ಹಾಗೆಯೇ ನಾನ್ ಸ್ಟಿಕ್ಕನ್ನು ಯೂಸ್ ಮಾಡೋದಾದರೆ ಹಾಗೆಯೇ ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಖರ್ಜೂರವನ್ನು ಒಂದು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ಲೈಫ್ ಟೈಮ್ ಕೂಡ ಹೆಚ್ಚಾಗುತ್ತೆ. ಇಲ್ಲಾಂದರೆ ಅದು ನೀರು ಹಾಕಿದ ಕಾರಣ ಜಾಸ್ತಿ ದಿನ ಉಳಿಯೋದಿಲ್ಲ ಅಲ್ಲ, ಅದಕ್ಕೋಸ್ಕರ ಖರ್ಜೂರವನ್ನು ಸ್ವಲ್ಪ ಬೇಯಿಸ್ಕೊಳ್ಳೋದು. ಹಾಗೆ ಬಟ್ಲಿಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೇನೆ ನಾನು.
ಮೊದಲೇ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಬಿಸಿ ಇದನ್ನು ಇದಕ್ಕೆ ಸರ್ವ್ ಮಾಡುವಾಗ ಗಡಿಬಿಡಿ ಆಗುತ್ತಲ್ಲ, ಅದಕ್ಕೋಸ್ಕರ. ಈಗ ಇದನ್ನು ಒಂದು 5ರಿಂದ 6 ನಿಮಿಷ ಈ ಥರ ಕಾಯಿಸ್ಬೇಕಾಗುತ್ತೆ ನಾವು. ಹೀಗೆ ಕಾಯಿಸ್ತಾ ಹೋದ ಹಾಗೇ ಸ್ವಲ್ಪ ಖರ್ಜೂರದ ಕಲರ್ ಕೂಡ ಚೇಂಜ್ ಆಗುತ್ತೆ. ತುಪ್ಪ ಏನು ಹಾಕೋದು ಬೇಡ, ಹಾಗೇ ಕಾಯಿಸೋದು. ಅದೇ ಸುರುವಿಗೆ ಒಂದು ಪಾತ್ರ ತಳ ಹಿಡಿಯೋದಕ್ಕಂತ ಹೇಳಿ. ಈಗ ನೋಡಿ ಕಲರ್ ಚೇಂಜ್ ಆಯಿತು, ಖರ್ಜೂರದ್ದು ಕಲರ್ ಕೆಂಪಗೆ ಬಂತು. ಈಗ ಸಾಕು. ಇನ್ನು ನಾವು ಇದಕ್ಕೆ ಏನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದೆ ಅಲ್ವಾ, ಡ್ರೈ ಫ್ರೂಟ್ಸು, ಓಟ್ಸು, ಪೌಡರು ಎಲ್ಲವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದ ಹಾಗೇ ಗ್ಯಾಸನ್ನು ಆಫ್ ಮಾಡ್ಕೊಳ್ಳುವ. ಇನ್ನು ಗ್ಯಾಸ್ ಬೇಡ, ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳೋದು. ಯಾಕೆಂದರೆ ಜಾಸ್ತಿ ಹೊತ್ತು ಬೆಂಕಿಯಲ್ಲಿದ್ದರೆ ಅದು ಮತ್ತೆ ಗಟ್ಟಿ ಆಗ್ಬೋದು, ಅದಕ್ಕೋಸ್ಕರ. ಇನ್ನೀಗ ಇದನ್ನೆಲ್ಲವೂ ಕೂಡ ಚೆನ್ನಾಗಿ ಹೊಂದಿಕೊಳ್ಳುವಂತೆ, ಖರ್ಜೂರದೊಂದಿಗೆ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡೋದು. ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕಲಿಕ್ಕಿಲ್ಲ. ಈಗ ಅದು ಮಿಕ್ಸ್ ಆಗಲಿಕ್ಕೆ ಇಲ್ಲಿ ಜೇನುತುಪ್ಪವನ್ನು ಬಳಸ್ತಾ ಇದ್ದೇನೆ. ಜೇನುತುಪ್ಪ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಇಮ್ಯುನಿಟಿ ಬೂಸ್ಟರ್ ಅದು. ನಾವು ಡೈಲಿ ಜೇನುತುಪ್ಪವನ್ನು ಸೇವಿಸ್ತಾ ಇದ್ದರೆ ನಮಗೆ ಶೀತ, ಕೆಮ್ಮು, ಜ್ವರ ಅಂಥದ್ದೆಲ್ಲ ಬರೋದಿಲ್ಲ. ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಈಗ ನೋಡಿ ಎಲ್ಲವೂ ಮಿಕ್ಸ್ ಆಯಿತು. ನಿಮಗೆ ಜೇನಿದ್ದು ಫ್ಲೇವರ್ ಎಲ್ಲ ಇಷ್ಟ ಇಲ್ಲ ಅಂದರೆ ಹಾಕದೆ ಕೂಡ ಇರ್ಬೋದು, ಜೇನುತುಪ್ಪ ಬೇಡ ಅಂತಿದ್ರೆ. ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ. ನೋಡಿ ಇದೀಗ ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನು ಇದನ್ನು ನಾವು ಬಟ್ಲಿಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಸೆಟ್ ಮಾಡಿಕೊಳ್ಬೇಕು. ಇದನ್ನು ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ತಟ್ಟಿಕೊಂಡು, ನಿಮ್ಮ ಹತ್ರ ಬೇರೆ ಏನಾದರೂ ಕೇಕ್ ಮಾಡುವ ಅಥವಾ ಆ ಥರದ್ದೆಲ್ಲ ಇದ್ದರೆ ಅದರಲ್ಲೂ ಹಾಕ್ಕೊಂಡು ಮಾಡ್ಬೋದು. ಇಲ್ಲಿ ನಾನು ಬಟ್ಲಿಗೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಸೆಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು 1 ಗಂಟೆ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರ್ತದೆ. ಫ್ರಿಜ್ಜಲ್ಲಿ ಇಡುವ ಮೊದಲು ನಾವೊಂದು ಈ ಥರ ಲೈನ್ಸ್ ಹಾಕ್ಕೊಳ್ಬೇಕು ಇದಕ್ಕೆ, ಇಲ್ಲಾಂದರೆ ಆಮೇಲೆ ಲೈನ್ಸ್ ಹಾಕ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಎಲ್ಲ ಗೆರೆ ಹಾಕಿ ಅದು ಕಟ್ ಮಾಡಲಿಕ್ಕೆ ಆಮೇಲೆ ಈಸಿಯಾಗಿ ಬರ್ತದೆ. ಈಗ ಎಲ್ಲವನ್ನು ಗೆರೆ ಹಾಕಿ ಆಯಿತು. 1 ಗಂಟೆ ಫ್ರಿಜ್ಜಲ್ಲಿಟ್ಟು ಆಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ ಈಗ ಅದನ್ನು ಫ್ರಿಜ್ಜಿಂದ ತೆಗೆದು ಕಟ್ ಮಾಡಿದೆ. ಈಗ ನೋಡಿ ಪ್ರೋಟೀನ್ ಬಾರ್ ಎಷ್ಟು ಚಂದ ಬಂದಿದೆ ಅಂತ ಹೇಳಿ. ಈ ಥರ ಪ್ರೋಟೀನ್ ಬಾರ್ಗಳು ನಾವು ಅಂಗಡಿಯಲ್ಲೆಲ್ಲ ತಗೊಳ್ತಿದ್ರೆ 1-2 ಸಣ್ಣ ಪೀಸ್ಗಳಿಗೆ ತುಂಬ ಹಣವನ್ನು ಕೊಡಬೇಕಾಗುತ್ತೆ. ಹಾಗೆಯೇ ಮನೆಯಲ್ಲಿ ಮಾಡಿಕೊಂಡ್ರೆ ಹೆಲ್ದಿಯಾಗಿರುತ್ತೆ. ಅದು ಹೊರಗಡೆ ಅದರಲ್ಲಿ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಇದು ಹೆಲ್ದಿಯಾಗಿರ್ತದೆ. ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿದೆ. ಯಾವುದೇ ಸಿಹಿ ಇದಕ್ಕೆ ಹಾಕಿಲ್ಲ, ಖರ್ಜೂರ ಮಾತ್ರ, ಆದರೆ ಕೂಡ ತುಂಬ ಸಿಹಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇದು ವರ್ಕೌಟ್ ಮಾಡುವಾಗ ಎಲ್ಲ ತಿನ್ಬೋದು. ಹಾಗೆ ಶುಗರ್ ಪೇಷಂಟ್ಗಳಿಗೆ ಕೂಡ ಸಣ್ಣ ಸಣ್ಣ ಪೀಸ್ ಇದನ್ನು ತಿನ್ಬೋದು. ಇದರಲ್ಲಿ ಸ್ವೀಟ್ ಇಲ್ಲ, ಬೆಲ್ಲ ಆಗಲಿ, ಸಕ್ಕರೆ ಆಗಲಿ, ತುಪ್ಪ ಆಗಲಿ ಯಾವುದೂ ಇಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೀಗೇ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.